ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಇವತ್ತಿಲ್ಲಿ ಏನಪ್ಪಾ ಅಂತಂದ್ರೆ ವಿಡಿಯೋದಲ್ಲಿ ಕಾಂತಾರ ಸಿನಿಮಾದ ಬ್ರಹ್ಮ ಕಳಶ ಅನ್ನುವಂತ ಒಂದು ವಿಡಿಯೋ ಸಾಂಗ್ ನ ಬಿಟ್ಟಿದ್ದಾರೆ. ಸೊ ಅದರ ಒಂದು ರಿಯಾಕ್ಷನ್ ಅಂಡ್ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಆ ಸಾಂಗ್ ಅಲ್ಲಿ ಏನೆಲ್ಲ ಅನ್ಸುತ್ತೆ, ಸೊ ಸಾಂಗ್ ಹೇಗಿತ್ತು ಅಂತ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನಾಲ್ಕು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಆ ಸಾಂಗ್ ಯಾವ ರೀತಿ ಇದೆ, ಯಾವ ರೀತಿ ಮೂಡಿ ಬಂದಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ ಪ್ರತಿಯೊಂದು ಸೀನ್ಗಳಲ್ಲೂ ತುಂಬಾ ಒಂಥರ ಗೂಸ್ ಬಂಪ್ಸ್ ಅನ್ಸುತ್ತೆ. ಸೊ ಹಾಕಿರುವಂತಹ ಸೆಟ್ ಆಗಿರ್ಬೋದು, ಅಲ್ಲಿರುವಂತ ಒಂದು ಜನಗಳಾಗಿರ್ಬೋದು, ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಬೋದು, ತುಂಬಾ ಒಂಥರ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅಂತ ಇಲ್ಲಿ ನಮಗೆ ಎದ್ದು ಕಾಣುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸಿನಿಮಾ ಈ ಲೆವೆಲ್ಗೆ ಇಲ್ಲಿ ಹಿಟ್ ಆಗಿರೋದು. ಅದು ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಕ್ಕೆ ಹೆಮ್ಮೆ ಪಡಬೇಕು. ಸೊ ರಿಷಬ್ ಶೆಟ್ಟಿ ಅವರ ಒಂದು ಆಕ್ಟಿಂಗ್ ಆಗಿರ್ಬೋದು, ಅವರ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಈ ಲೆವೆಲ್ಗೆ ನೋಡಿ ಒಂಥರ ಖುಷಿ ಆಗುತ್ತೆ. ಸೊ ಅವ್ರು ಇದೇ ರೀತಿ ಸಿನಿಮಾನ ಕನ್ನಡಕ್ಕೆ ಕೊಡ್ತಾ ಇರಬೇಕು ಅಂದಾಗ ನಮಗೆ ತುಂಬಾ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಹಾಡಿನ ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರತಿಯೊಂದು ಲೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಮತ್ತು ಪ್ರತಿಯೊಂದು ಸೀನ್ಗಳನ್ನು ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೆಲಸ ಮಾಡಿರುವಂತ ಪ್ರತಿಯೊಬ್ಬರು ಶ್ರಮ ಇಲ್ಲಿ ಈ ಒಂದು ಹಾಡಿನಲ್ಲಿ ಕಾಣುತ್ತೆ. ಹಾಗೆ ಸಿನಿಮಾ ನೋಡಿದವರಿಗೆ ಈ ಹಾಡು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಬ್ರಹ್ಮ ಕಳಶ ಒಂದು ಸಾಂಗ್ ಇದೆಯಲ್ಲ, ಸೊ ಇದು ಯಾಕೆ ಬರುತ್ತೆ ಅನ್ನೋದ್ರಲ್ಲಿ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಸೀನ್ ಆಗಿರ್ಬೋದು, ಪ್ರತಿಯೊಂದು ಈ ಒಂದೇ ಹಾಡು ಅಂತಲ್ಲ, ಪ್ರತಿಯೊಂದು ಹಾಡು ಕೂಡ ತುಂಬಾ ಚೆನ್ನಾಗಿ ಇದೆ ಮತ್ತೆ ತುಂಬಾ ಚೆನ್ನಾಗಿ ಮನ ಮುಟ್ಟುವಂತಿರುವಂತ ಹಾಡುಗಳು. ಸೊ ಹಾಗಾಗಿ ಬ್ರಹ್ಮ ಕಳಶ ಒಂದು ಈ ವಿಡಿಯೋ ಸಾಂಗ್ ಏನಿದೆ ತುಂಬಾ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗೇ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಸಿನಿಮಾನೇ ಪೂರ್ತಿ ತುಂಬಾ ಇಷ್ಟ ಆಯ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿರುವಂತ ಒಂದು ಸಿನಿಮಾ. ಸೊ ಈ ಹಾಡು ಇದೆಯಲ್ಲ, ಈ ಹಾಡಿನ ಪ್ರತಿಯೊಂದು ಲಿರಿಕ್ಸ್ಗಳು ಒಂದು ಗೂಸ್ ಬಂಪ್ಸ್ ಬರುತ್ತದೆ. ಸೊ ಈ ಒಂದು ಸೌಂಡ್ ಕೇಳ್ತಾ ಇದೆ ಥಿಯೇಟರ್ ಅಲ್ಲಿ ಒಂಥರ ಮೈ ರೋಮಾಂಚನವಾಗುತ್ತೆ, ಭಕ್ತಿಯಲ್ಲಿ ತೇಲಿದಂಗೆ ಆಗುತ್ತೆ. ಆ ಒಂದು ರೀತಿ ಒಂದು ಹಾಡು ಮೂಡಿ ಬಂದಿರೋದು ಒಂದು ತುಂಬಾನೇ ಒಂದು ಖುಷಿ ವಿಚಾರ. ಹಾಗೆ ಸಿನಿಮಾ ನೋಡ್ತಾ ಇದ್ರೆ ಒಂದು ದೇವರ ಸಿನಿಮಾ ನೋಡ್ತಾ ಇದೀವೇನೋ, ದೇವರೇ ಇದಾರೇನೋ ಅನ್ನುವಂಥ ಒಂದು ರೀತಿಯಲ್ಲಿ ನಮ್ಗೆ ಇಲ್ಲಿ ಅನಿಸುತ್ತೆ. ಸೊ ಆ ರೀತಿ ಸಿನಿಮಾ ಇದೆ. ಸೊ ಸಿನಿಮಾ ಯಾರೆಲ್ಲ ಥಿಯೇಟರ್ ಹೋಗಿ ನೋಡಿಲ್ಲ ದಯವಿಟ್ಟು ಥಿಯೇಟರ್ ಹೋಗಿ ನೋಡಿ. ಈ ಒಂದು OTT ಬಂದ್ಮೇಲೆ ನೋಡ್ತೀನಿ ಅಥವಾ ಈಗ ಅಲ್ಲಿ ಇಲ್ಲಿ ವಿಡಿಯೋ ತುಣುಕೊಂಡು ನೋಡ್ತೀನಿ ಅಂತ ಅನ್ಕೊಂಡಿರ್ತಾರಲ್ಲ, ಸೊ ಹಂಗೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನೀವು ಸಿನಿಮಾ ಥಿಯೇಟರ್ ನೋಡಿದಂಥ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವತ್ತು ಎಲ್ಲೂ ಕೂಡ ಸಿಗೋದಿಲ್ಲ. ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಈ ಸಿನಿಮಾ ಥಿಯೇಟರ್ಲಿ ಕೊಡುತ್ತೆ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ. ಈಗಾಗಲೇ ಹೌಸ್ಫುಲ್ ಆಗಿ ಎಲ್ಲೆಡೆ ಅಮೌಂಟ್ ಹೋಗ್ತಾ ಇದೆ. ಇದೇ ರೀತಿ ಹೌಸ್ಫುಲ್ ಆಗಲಿ, 1000 ಕೋಟಿ ಎದ್ದು ಗಳಿಸಲಿ ಅಂತ ನಾನು ಕೇಳ್ಕೊತೀನಿ. ಸೊ ನನಗೊಂದು ತುಂಬಾ ಇಷ್ಟ ಆಯ್ತು ಸಿನಿಮಾ. ಸೊ ಹಾಡು ಕೂಡ ತುಂಬಾ ಇಷ್ಟ ಆಯ್ತು. ಸೊ ಹಾಡಿನ ಒಂದು ರಿವ್ಯೂ ನಾನು ಕೊಟ್ಟಿದ್ದೀನಿ ಇಲ್ಲಿ. ನಿಮ್ಗೆ ಯಾವ ರೀತಿ ಅನಿಸ್ತು, ಸೊ ಈ ಸಾಂಗ್ ಯಾವ ರೀತಿ ಅನಿಸ್ತು, ಈ ವಿಡಿಯೋ ಸಾಂಗ್ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.